ರಾಜ್ಯ ರಾಜಕೀಯದಲ್ಲಿ ಈಗ ನಂಬರ್ ಗೇಮ್ಗಳ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ತಮ್ಮ ಬಲವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಈ ನಂಬರ್ ಗೇಮಿನ ಲೆಕ್ಕಾಚಾರದ ಮೊರೆ ಹೋಗಿವೆ ರಾಜಕೀಯ ಪಕ್ಷಗಳು. ಅವರು ಇವರಿಗೆ ಗಾಳ ಹಾಕಿದ್ರೆ ಇವರು ಅವರಿಗೆ ಗಾಳವನ್ನ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಯಾವ ರೀತಿ ರಾಜ್ಯ ರಾಜಕಾರಣದಲ್ಲಿ ನಂಬರ್ ಗೇಮ್ ಆಟಗಳು ನಡೀತಾ ಇದೆ, ಯಾರಿಗೆ ಗಾಳ ಹಾಕ್ತಿದ್ದಾರೆ, ಕೊನೆ ಮೂಮೆಂಟ್ ಅಲ್ಲಿ ಏನಾಗಬಹುದು, ಈ ನಂಬರ್ ಗೇಮ್ ನಲ್ಲಿ ಗೆಲ್ಲೋರು ಯಾರು, ಸದ್ಯಕ್ಕೆ ಯಾರ ಹತ್ರ ಎಷ್ಟು ನಂಬರ್ ಇದೆ, ಬಲವನ್ನ ಯಾತಕ್ಕೋಸ್ಕರ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ, ಏನಿ ಲೆಕ್ಕಾಚಾರ, ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಇನ್ನು ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ಬಿಜೆಪಿ ಸರ್ಕಸ್ ಮಾಡ್ತಾ ಇದೆ. ಸಂಖ್ಯಾಬಲ ಹೆಚ್ಚಿಸಿಕೊಳ್ಳೋದಕ್ಕೆ ರಣತಂತ್ರವನ್ನ ಬಿಜೆಪಿ ಮಾಡ್ತಾ ಇರೋದು. ಇನ್ನು ಬಿಜೆಪಿ ತಂತ್ರಕ್ಕೆ ಕಾಂಗ್ರೆಸ್ ಕೂಡ ಪ್ರತಿತಂತ್ರವನ್ನ ಹೆಣಿತಾ ಇದೆ. ಸೊ ಯಾವ ರೀತಿಯಾಗಿ ಈಗ ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲೋದಕ್ಕೆ ಬಿಜೆಪಿ ಸರ್ಕಸ್ ಮಾಡ್ತಾ ಇದೆ. ಇನ್ನೊಂದು ಕಡೆ ಹಾಗಾದ್ರೆ ಕಾಂಗ್ರೆಸ್ ಹಾಗೇನೆ ಜೆಡಿಎಸ್ ಸುಮ್ಮನೆ ಕೂತ್ಕೊಂಡಿದ್ಯಾ? ಫಲಿತಾಂಶವನ್ನ ನಾವು ಕೂಡ ಗೆಲ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಎರಡೂ ಪಕ್ಷಗಳು ಅಂದ್ರೆ ಒಂದು ಕಡೆ ದೋಸ್ತಿಗಳು, ಅದರಲ್ಲಿ ಜೆಡಿಎಸ್ ಹಾಗೇನೆ ಕಾಂಗ್ರೆಸ್ ಇರ್ಬೋದು, ಇನ್ನೊಂದು ಕಡೆ ಬಿಜೆಪಿ ಅವರು ಶತಾಯಗತಾಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಕುಂದಗೋಳ ಹಾಗೇನೆ ಚಿಂಚೋಳಿ ಮೇಲೆ ಕಮಲ ಕಣ್ಣನ್ನ ಇಟ್ಟಿದೆ. ಎರಡೂ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಯಡಿಯೂರಪ್ಪ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪ್ರತಿ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ನಾಯಕರ ನೇಮಕವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಗೆ ಕಾದಿದೆ ಬಿಗ್ ಶಾಟ್. ಶುರುವಾಯಿತು ಆಪರೇಷನ್ ಹಸ್ತ. ಕಾಂಗ್ರೆಸ್ ಗಾಳಕ್ಕೆ ಬಿದ್ದೋರು ಯಾರು? ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್ ಇದು. ಬಿಎಸ್ವೈಗೆ ಕಂಟಕ ಆಗಿದ್ದಾರೆ ಟ್ರಬಲ್ ಶೂಟರ್. ಬಿಎಸ್ವೈ ಪ್ಲಾನ್ಗೆ ಡಿಕೆಶಿ ಕೌಂಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಆಪರೇಷನ್ ಹಸ್ತಕ್ಕೆ ಕೈ ಹಾಕಿದ್ದಾರಂತೆ ಡಿಕೆಶಿ. ಈ ಬಗ್ಗೆ ಸಾಕಷ್ಟು ದಿನಗಳಿಂದ ಒಂದು ಗುಮಾನಿ ಇತ್ತು. ಯಾಕಂದ್ರೆ ಒಂದು ಕಡೆ ಬಿಜೆಪಿ ಅವರು ಆಪರೇಷನ್ ಕಮಲದ ಮುಖಾಂತರವಾಗಿ ಕಾಂಗ್ರೆಸ್ ಶಾಸಕರನ್ನ ಜೊತೆಗೆ ಜೆಡಿಎಸ್ ಶಾಸಕರನ್ನ ಸೆಳೆಯೋ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಇದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಈ ಕಡೆಯಿಂದಲೂ ರಿವರ್ಸ್ ಆಪರೇಷನ್ ಆಗ್ತಾ ಇದೆ ಅಂತ. ಸೊ ಇದೀಗ ಡಿಕೆಶಿ ಮುಖಾಂತರನೇ ಈ ಕೌಂಟರ್ ಆಪರೇಷನ್ ಆಗ್ತಾ ಇರೋದು ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಕುಂದಗೋಳ ಬಿಜೆಪಿ ಮುಖಂಡರಿಗೇನೆ ಡಿಕೆಶಿ ಗಾಳವನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ರೆಸಾರ್ಟ್ ಒಂದರಲ್ಲಿ ಬಿಜೆಪಿ ಲೀಡರ್ಸ್ ಜೊತೆ ಈಗಾಗಲೇ ಸಭೆಯನ್ನೂ ಕೂಡ ಮಾಡಿದ್ದಾರಂತೆ. ಕುಸುಮಾ ಶಿವಳ್ಳಿಗೆ ಬೆಂಬಲಿಸೋಕೆ ಡಿಕೆಶಿ ಸಂದರ್ಭದಲ್ಲಿ ಮನವಿಯನ್ನ ಬಿಜೆಪಿ ಮುಖಂಡರಿಗೆ ಮಾಡಿಕೊಂಡಿದ್ದಾರೆ. ಇದು ಸೂಕ್ತ ಸ್ಥಾನಮಾನ ಜೊತೆಗೆ ಬೆಂಬಲವನ್ನ ಕೊಡೋದಾಗಿ ಆಮಿಷವನ್ನ ಕೂಡ ಒಡ್ಡಿದ್ದಾರೆ. ಕುಂದಗೋಳ ಕ್ಷೇತ್ರದಲ್ಲಿ ಸದ್ಯಕ್ಕೆ ಉಪಚುನಾವಣೆ ನಡೀತಾ ಇದ್ರೂ ಕೂಡ ರಾಜಕೀಯವಾಗಿ ಅಲ್ಲೋಲ ಕಲ್ಲೋಲನೆ ಸೃಷ್ಟಿಯಾಗಿ ಹೋಗಿದೆ. ಒಂದು ಕಡೆ ಬಿಜೆಪಿ ಅವರಿಗೆ ಈಗ ನಂಬರ್ ಗೇಮ್ ಬೇಕೇ ಬೇಕು. ಸೊ ಹಾಗಾಗಿ ಈಗ ಈ ಲೆಕ್ಕಾಚಾರಗಳಲ್ಲಿ ಇಳಿದಿರೋದು 104 ಸ್ಥಾನಗಳಲ್ಲಿ ಗೆದ್ರೂ ಕೂಡ ನಮಗೆ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲಲ್ಲ ಅನ್ನೋ ಕೊರಗು ಬಿಜೆಪಿ ನಾಯಕರಿಗೆ ಸಹಜವಾಗೇ ಇದೆ. ಸದ್ಯಕ್ಕೀಗ ಬೈ ಎಲೆಕ್ಷನ್ ಗೆಲ್ಲೋ ಮುಖಾಂತರವಾಗಿ ಮುಂದೆ ಏನೆಲ್ಲ ಲೆಕ್ಕಾಚಾರಗಳನ್ನ ಮಾಡಬಹುದು ಅನ್ನೋ ಪ್ಲಾನಿಂಗ್ ಅಲ್ಲಿ ಸದ್ಯಕ್ಕೆ ಬಿಜೆಪಿ ಅವರು ಇದ್ದಾರೆ. ಹಾಗಾದ್ರೆ ಕುಂದಗೋಳದಲ್ಲಿ ಬಿಜೆಪಿ ಪ್ಲಾನಿಂಗ್ ಏನಿದೆ, ಇದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಡಿಕೆಶಿ ನೇತೃತ್ವದಲ್ಲಿ ಕಾಂಗ್ರೆಸ್ ನಿಂದ ಏನೆಲ್ಲ ಲೆಕ್ಕಾಚಾರಗಳು ಆಗ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಪರಶುರಾಮ್, ಈಗ ನಂಬರ್ ಗೇಮ್ ನ ಲೆಕ್ಕಾಚಾರ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲೇಬೇಕು ಅನ್ನೋ ಅನಿವಾರ್ಯ ಪರಿಸ್ಥಿತಿ. ಸದ್ಯಕ್ಕೆ ಬಿಜೆಪಿ ನಾಯಕರು ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಇದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಡಿಕೆಶಿ ನೇತೃತ್ವದಲ್ಲಿ ಏನೆಲ್ಲ ಪ್ಲಾನಿಂಗ್ ನಡೀತಾ ಇದೆ? ಖಂಡಿತ ಶರ್ಮಿತಾ, ಕುಂದಗೋಳ ಉಪಸಮರದಲ್ಲಿ ಈಗಾಗಲೇ ಡಿಕೆಶಿ ಮಾಡಿರುವಂತಹ ಗೇಮ್ ಪ್ಲಾನ್ ಬಿಜೆಪಿ ವಲಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಏನು ರಾಜ್ಯಾದ್ಯಂತ ಬಿಜೆಪಿಯ ಆಪರೇಷನ್ ಕಮಲದ ಬಗ್ಗೆ ಚರ್ಚೆ ನಡೀತಾ ಇದ್ರೆ, ಕುಂದಗೋಳದಲ್ಲಿ ಮಾತ್ರ ಡಿಕೆಶಿ ಅವರು ಮಾಡ್ತಾ ಇರುವಂತಹ ಆಪರೇಷನ್ ಹಸ್ತದ್ದೇ ಮಾತು ಎಲ್ಲೆಡೆ ಬಿಸಿ ಬಿಸಿಯಾಗಿ ಚರ್ಚೆಗೆ ಬರ್ತಾ ಇದೆ. ಅದಕ್ಕೆ ಕಾರಣವೇನಂತಂದ್ರೆ, ನಿನ್ನೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದಂತಹ ಡಿಕೆ ಶಿವಕುಮಾರ್ ಅವರು ಬಿಜೆಪಿಯ ಯಾವುದೇ ಕಾರ್ಯಕರ್ತರಾಗಿರ್ಬೋದು, ಅವರು ಸ್ಥಳೀಯ ಮಟ್ಟದ ನಾಯಕರಿರಲಿ, ಮುಖಂಡರಿರಲಿ, ಕಾರ್ಯಕರ್ತರೇ ಇರಲಿ, ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬನ್ನಿ, ಮುಖ್ಯಮಂತ್ರಿ, ಸಚಿವರು, ಶಾಸಕರು ನಿಮ್ಮ ಜೊತೆಗೆ ಬೆಂಬಲಕ್ಕೆ ನಾವಿದ್ದೇವೆ, ನಿಮ್ಮ ಬೇಡಿಕೆಗಳು ಏನು ಅನ್ನುವುದನ್ನ ನಮ್ಮ ಮುಂದೆ ಹೇಳಿ ಅನ್ನುವಂತಹ ಮಾತನ್ನ ಓಪನ್ ಆಗಿ ಹೇಳಿದ್ರು.
ಅದಾದ ನಂತರವೇ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ಹುಬ್ಬಳ್ಳಿಯ ಒಂದು ರೆಸಾರ್ಟ್ನಲ್ಲಿ ಈಗಾಗಲೇ ಮೊಕ್ಕ ಮೂಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯ ಸ್ಥಳೀಯ ಮುಖಂಡರನ್ನ ಕರೆಸಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಇದು ಕುಂದಗೋಳ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿರುವಂತದ್ದು ಕಂಡು ಬರ್ತಾ ಇದೆ. ಈಗಾಗಲೇ ಬಿಜೆಪಿಯ ಸ್ಥಳೀಯ ಅತೃಪ್ತ ಏನು ಮುಖಂಡರಿದ್ದಾರೆ ಅವರ ಜೊತೆಗೆ ಒಂದು ಸುತ್ತಿನ ಮಾತುಕತೆಯನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿರೋದ್ರಿಂದ ಕಳೆದ ಬಾರಿ ಇದೇ ಕ್ಷೇತ್ರದಲ್ಲಿ ಕೇವಲ 634 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ರು. ಹೀಗಾಗಿ ಈ ಬಾರಿ ಕೂಡ ಕುಂದಗೋಳ ಕ್ಷೇತ್ರದಲ್ಲಿ ನೆಕ್ ಟು ನೆಕ್ ಫೈಟ್ ಕಂಡು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರತಿಯೊಂದು ವೋಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಸ್ಥಳೀಯ ಮುಖಂಡರನ್ನ ಸೆಳೆಯುವುದು ಕಾಂಗ್ರೆಸ್ನ ರಣತಂತ್ರ. ಹೀಗಾಗಿಯೇ ಆಪರೇಷನ್ ಹಸ್ತ ಚಾಲನೆ ಸಿಕ್ಕಿರುವುದರಿಂದಾಗಿ ಬಿಜೆಪಿಯ ಅತೃಪ್ತ ಸ್ಥಳೀಯ ಮುಖಂಡರು ಕೂಡ ಕಾಂಗ್ರೆಸ್ ಜೊತೆಗೆ ಸಂಪರ್ಕಕ್ಕೆ ಬರ್ತಾ ಇರೋದರಿಂದಾಗಿ ಅದರಲ್ಲಿಯೂ ಕೂಡ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವರ ಸಂಪರ್ಕಕ್ಕೆ ಅವರು ಒಮ್ಮೆ ಬಂದರೆ ಮತ್ತೆ ಹೊರಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿಯೇ ಇಲ್ಲಿಯೇ ಇನ್ನೂ 4 ದಿನಗಳ ಕಾಲ ವಾಸ್ತವ್ಯವನ್ನು ಹೂಡಲಿರುವಂತಹ ಡಿ ಕೆ ಶಿವಕುಮಾರ್ ಅವರು ಎಲ್ಲ ರೀತಿಯ ರಣತಂತ್ರಗಳನ್ನ ಕಾಂಗ್ರೆಸ್ನ ಕುಸುಮಾ ಶಿವಳ್ಳಿ ಅವರನ್ನ ಗೆಲ್ಲಿಸಲಿಕ್ಕೆ ಮಾಡ್ತಾ ಇರುವುದು ಕಂಡು ಬರ್ತಾ ಇದೆ. ಶರ್ಮಿತಾ, ಪರಶುರಾಮ್, ಇನ್ನೊಂದ್ ಕಡೆ ಈಗ ಆಪರೇಷನ್ ಇದೆಲ್ಲ ನಡೀತಾ ಇದೆ, ರಿವರ್ಸ್ ಆಪರೇಷನ್ ಎಲ್ಲ ನಡೀತಾ ಇದೆ. ಸೊ ಈಗ ಆಮಿಷಗಳನ್ನ ಒಡ್ತಾ ಇದ್ದಾರೆ, ಆಫರ್ ಗಳನ್ನ ಕೊಡ್ತಾ ಇದ್ದಾರೆ ಬಿಜೆಪಿ ನಾಯಕರಿಗೆ. ಡಿ ಕೆ ಶಿವಕುಮಾರ್ ಅನ್ನೋ ಮಾಹಿತಿ ಇದೆಯಲ್ಲ, ಏನೆಲ್ಲ ಆಫರ್ ಮಾಡ್ತಿದಾರಂತೆ? ಅವ್ರೇನಾದ್ರೂ ಆ ಕಡೆಯಿಂದ ಅಭಯ ಕೊಟ್ಟಿದಾರಾ, ಸರಿ ನಾವು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತೀವಿ ಅಂತ? ಖಂಡಿತ ಶರ್ಮಿತಾ, ಯಾವುದೇ ನಾಯಕರಾಗಿರ್ಬೋದು ಒಂದು ಸ್ಥಾನಮಾನಕ್ಕೆ ಬಂದ ಮೇಲೆ ಅವರು ಯಾವುದೇ ಒಂದು ಆಸೆ ಆಕಾಂಕ್ಷೆಗಳು ಇರಲ್ಲ ಅಂತ ಹೇಳಕ್ಕಾಗೋದಿಲ್ಲ. ರಾಜಕೀಯ ಅನ್ನೋದು ಸನ್ಯಾಸಿ ಕ್ಷೇತ್ರ ಅಲ್ಲ. ಹೀಗಾಗಿ ಸ್ಥಳೀಯ ಮುಖಂಡರಾದಂಥವರು ತಮ್ಮ ಬೆಂಬಲಿಗರೊಂದಿಗೆ ಒಂದು ಪಕ್ಷವನ್ನ ತೊರೆದು ಇನ್ನೊಂದು ಪಕ್ಷಕ್ಕೆ ಹೋಗಬೇಕಾದ್ರೆ ಸಹಜವಾಗಿ ಅವರು ಕೆಲವೊಂದು ಬೇಡಿಕೆಗಳನ್ನ ಮುಂದಿಡ್ತಾರೆ. ಆ ಎಲ್ಲ ಬೇಡಿಕೆಗಳಿಗೆ ಸ್ಪಂದಿಸುವ ಸಲುವಾಗಿಯೇ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಮುಖಂಡರಿಗೂ ಕೂಡ ಒಂದು ಸಂದೇಶವನ್ನು ಕೊಟ್ಟರು ನಿನ್ನೆ. ಅದು ಕೂಡ ಬಹಿರಂಗವಾಗಿಯೇ ಕೊಟ್ಟಿದ್ದು. ಏನಂತಂದ್ರೆ ಬಿಜೆಪಿಯವರು ನಮ್ಮ ಪಕ್ಷದ ಎಲ್ಲ ಸಿದ್ಧಾಂತಗಳನ್ನು ಒಪ್ಪಿ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ, ಅಂಥವರಿಗೆ ಅಡ್ಡಿಪಡಿಸುವ ಅವಶ್ಯಕತೆ ಇಲ್ಲ, ನಾವು ಎಲ್ಲರಿಗೂ ಸೂಕ್ತ ಸ್ಥಾನಮಾನವನ್ನು ಕೊಡ್ತೇವೆ, ಬೆಂಬಲವನ್ನು ಕೊಡ್ತೇವೆ ಅನ್ನುವಂಥ ಒಂದು ಸೂಚ್ಯವಾದ ಮಾತನಾಡಿದ್ದಾರೆ. ಈ ಒಂದು ಸೂಕ್ತ ಸ್ಥಾನಮಾನ ಮತ್ತು ಬೆಂಬಲ ಅನ್ನೋದಿದೆಯಲ್ಲ, ಅದರಲ್ಲಿ ಸಾಕಷ್ಟು ಗೂಢ ಅರ್ಥಗಳು ಅಡಗಿದಾವೆ. ಆ ಅರ್ಥವನ್ನ ಅರಗಿಸಿಕೊಳ್ಳಲಿಕ್ಕೆ ಈಗಾಗಲೇ ಬಿಜೆಪಿ ಹೆಣಗಾಡ್ತಾ ಇರೋದು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಅವರ ಸ್ಥಳೀಯ ಮುಖಂಡರನ್ನ ಕರೆಸಿದಾಗ ಅವರ ಕೆಪಾಸಿಟಿ ಏನು, ಅವರ ಮತ ಹಾಕಿಸುವಂತಹ ಶಕ್ತಿ ಸಾಮರ್ಥ್ಯಗಳೇನು ಅನ್ನೋದನ್ನ ಗುರುತಿಸಿ ಅವರಿಗೆ ಸ್ಥಾನಮಾನ ಕೊಡುವುದಾಗಿರ್ಬೋದು, ಮತ್ತೊಂದು ಸೌಲಭ್ಯವನ್ನು ಕಲ್ಪಿಸೋದಾಗಿರ್ಬೋದು, ಆ ಕುರಿತು ಮಾತನಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಪರಶುರಾಮ್ ತಹಶೀಲ್ದಾರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.